ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಎಚ್ಚರಿಕೆ ವಹಿಸಿದ್ರೆ ಆ 3 ಗಂಟು ಉಳ್ಕೊಳ್ಳುತ್ತೆ. ಹೋಗು. ನಿಜ, ಮದ್ವೆ ಆಗಿದ್ದ 10 ದಿನದಲ್ಲೇ ಕರಿಮಣಿ ಹಾಕೋಬೇಕಿತ್ತು ಅಲ್ವಾ? ಅಷ್ಟು ಮುಖ್ಯವಾದ ವಿಷಯನ ಹೇಗ್ ಮರ್ತು ಹೋದೆ? ಇವಾಗ್ಲೇ ಹಾಕೋಬೇಕು. ಇನ್ನೊಂದು ಕ್ಷಣನೂ ತಡ ಮಾಡಬಾರ್ದು. ವೈದೇಹಿ ಎಲ್ಲಿಗೆ ಹೋದ್ಲು? ಮತ್ತೆ ತಪ್ಪಿಸ್ಕೊಂಡು ಎಲ್ಗಾದ್ರೂ ಹೋದ್ಲಾ ಹೇಗೆ? ಅಯ್ಯೋ, ಈ ತರ ಸಿಕ್ಕಾಕೊಂಡ್ಬಿಟ್ನಲ್ಲ ದೇವ್ರೇ. ಉರ್ಮಿಳಾ, ಮನ್ಸು ದೇವ್ರ ಮೇಲಿರ್ಲಿ, ಇಲ್ಲ ಅಂದ್ರೆ ತಪ್ಪಾಗತ್ತೆ. ಸರಿ. ಓಂ ನಾಗೇಂದ್ರಾಯ ನಮಃ, ಓಂ ನಾಗೇಂದ್ರಾಯ ನಮಃ, ಓಂ ನಾಗೇಂದ್ರಾಯ ನಮಃ. ಓಂ ನಾಗೇಂದ್ರಾಯ ನಮಃ, ಓಂ ನಾಗೇಂದ್ರಾಯ ನಮಃ. ಏನಿದು ಅತ್ತೆ? ಏಟ್ ತಿನ್ನೋದಕ್ಕಿಂತ ನಾನು ಹೋಗೋದೇ ಬೆಟರ್. ಕೈ ಕಾಲಿಲ್ದೆ ಬದುಕೋದಕ್ಕಿಂತ 4 ಏಟ್ ತಿನ್ನೋದೇ ಒಳ್ಳೇದು. ಅಳ್ಳಾಡ್ಬೇಡ, ಕೈ ಮುಗಿ. ನೀವು ಮುಂದುವರ್ಸಿ ಪುರೋಹಿತ್ರೆ. ಅತ್ತೆ, ಪಾಪ ಎಲ್ಲ ಹೋಗೋ ತರ ಹೊಡಿರಿ. ಅತ್ತೆ, ಜೈ ನಾಗೇಂದ್ರ ಸ್ವಾಮಿ, ಜೈ ನಾಗೇಂದ್ರ ಸ್ವಾಮಿ, ಜೈ ನಾಗೇಂದ್ರ ಸ್ವಾಮಿ, ಜೈ ನಾಗೇಂದ್ರ ಸ್ವಾಮಿ, ಜೈ ನಾಗೇಂದ್ರ ಸ್ವಾಮಿ. ಅಮ್ಮ, ಮೊದಲನೇ ಹಂತ ಮುಗೀತು. 2ನೇ ಹಂತ ಕಿವಿ ಹಿಡ್ಕೊಂಡು ಬಸ್ಕಿ ಹೊಡಿಬೇಕು. ಏನಂದ್ರಿ? ನನ್ನಿಂದ ಆಗಲ್ಲ. ಏಯ್, ನಿಂತ್ಕೋ ಉರ್ಮಿಳಾ. ಮಾಡ್ಲೇಬೇಕಮ್ಮ. ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಕೈ ಕಾಲು ಹೋದ್ರೆ ಗೊತ್ತಾಗತ್ತೆ ನಿನ್ಗೆ. ತಾಳಿ ಕಟ್ಟಿಸ್ಕೊಂಡಿರೋ ವಿಷಯ ಯಾರಿಗೂ ಗೊತ್ತಿಲ್ಲ. ಈಗ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಕರಿಮಣಿನ ಯಾರು ಪೋಣಿಸ್ತಾರೆ? ದೇವ್ರೆ, ನೀನೇ ಒಂದ್ ದಾರಿ ತೋರಿಸು. ಅಮ್ಮ, ಏನಮ್ಮ? ನನಗೆ ಇತ್ತೀಚೆಗಷ್ಟೇ ಮದ್ವೆ ಆಗಿದೆ. ಆದ್ರೆ ಇದುವರೆಗೂ ಕರಿಮಣಿ ಹಾಕೊಳ್ಳೋಕ್ಕಾಗಿಲ್ಲ. ಅಯ್ಯೋ, ಹೌದಾ? ಕೂತ್ಕೊಮ್ಮ. ಏನಮ್ಮ, ನಿಂಗೆ ಯಾರೂ ಇಲ್ವಾ? ಇದಾರೆ, ಆದ್ರೆ ಅದನ್ನ ಹೇಳೋ ಪರಿಸ್ಥಿತಿಲಿ ನಾನಿಲ್ಲ. ಅವರು ಕೂಡ ಮಾಡಿಸೋ ಪರಿಸ್ಥಿತಿಲಿಲ್ಲ. ನಿಮ್ಮಂತ ಮುತ್ತೈದೆಯರು ನಿಮ್ಮ ಕೈಯಾರೆ ಕರಿಮಣಿ ಹಾಕೊಟ್ಟು ಆಶೀರ್ವಾದ ಮಾಡಿಮ್ಮ.
ಏನ್ ಹೇಳಿದ್ಯಮ್ಮ? ನಾವು ಸೌಭಾಗ್ಯ ವ್ರತ ಮಾಡ್ತಾ ಇದ್ದೀವಿ. ನಿನ್ ಸೌಭಾಗ್ಯಕ್ಕೋಸ್ಕರ ನಾವು ಕರಿಮಣಿ ಪೋಣಿಸ್ಕೊಡಲ್ವಾ? ಇಲ್ಬಾ ಅಮ್ಮ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ. ಹಾ ಬನ್ನಿ. ಎಲ್ಲ ಕೆಲಸ ಚೆನ್ನಾಗಿ ನಡೀತಾ ಇದೆಯಾ? ಚೆನ್ನಾಗಿ ನಡೀತಿದೆ. ಆದಷ್ಟು ಬೇಗ ಆ ದೇವಸ್ಥಾನದ ಕೆಲಸ ಎಲ್ಲ ಪೂರ್ತಿ ಆಗಬೇಕು. ಆಗ್ಲಿ ಸ್ವಾಮಿ. ಮೊದಲು ನಿನ್ ಗಂಡನ ಹತ್ರ ಆಶೀರ್ವಾದ ತಗೋ. ಹಾಗೆ ಆಗ್ಲಿ. ಬರ್ತೀನಮ್ಮ. 100 ವರ್ಷ ಮುತ್ತೈದೆಯಾಗೆ ಬಾಳಮ್ಮ. ಹೋಗ್ಬಮ್ಮ.
ಏನಣ್ಣ? ಏನೂ ಇಲ್ಲ ದಯ, ನಡಿ. ಆಗೋಯ್ತು. ಕೊನೆ ಹಂತ ಇದೆಯಮ್ಮ. ಏನದು? ಹೆಜ್ಜೆ ನಮಸ್ಕಾರ ಹಾಕ್ತಾ ಗುಡಿ ಸುತ್ತ 108 ಪ್ರದಕ್ಷಿಣೆ ಹಾಕ್ಬೇಕು. ವಾಟ್? ನನ್ನಿಂದ ಆಗಲ್ಲ. ಹಾಗಂದ್ರೆ ಹೇಗಮ್ಮ? ಪಾಪ ಪರಿಹಾರ ಆಗ್ಲೇಬೇಕು. ಏನ್ ಮಾಡ್ತಿದ್ಯೋ? ಏನೋ ಇದಲ್ಲ, ತಲೆ ಕೆಟ್ಟಿದ್ಯಾ? ಅವ್ನ್ ಯಾರು ಅನ್ಕೊಂಡಿದ್ಯಾ? ಯಾರಾದ್ರೇನ್ ಗುರುಗಳೇ, ತಪ್ಪು ಮಾಡಿದ್ದಾರೆ, ಪರಿಹಾರ ಪೂಜೆ ಮಾಡಿಸ್ತಿದ್ದೆ. ಚೆನ್ನಾಗಿ ಹೇಳ್ದೆ. ನೀನೋ ನಿನ್ ಬುದ್ಧಿನೋ ಅದೆಲ್ಲ ಹೊರಗ್ನವ್ರು ತಪ್ಪು ಮಾಡಿದಾಗ ಮಾಡೋದು. ಧರ್ಮದರ್ಶಿಗಳು ಮನೆಯವ್ರಿಗಲ್ಲ ಕಣೋ. ಅಮ್ಮ ಹೊಸ್ದಾಗಿ ಬಂದಿದ್ದಾನೆ, ತಪ್ಪಾಗೋಗಿದೆ. ನೀವ್ ಯಾರು ಅಂತ ಗೊತ್ತಿಲ್ಲ ಅವನಿಗೆ. ನೀವು ಹೊರಡಿ ಅಮ್ಮ. ಎಲ್ಲ ಮುಗಿದ್ಮೇಲೆ ಇವಾಗ ಬಂದು ತಪ್ಪಾಯ್ತು ಅಂತ ಕೇಳ್ತಿದ್ದೀರಲ್ಲ ಪುರೋಹಿತ್ರೆ. ಬಸ್ಕಿ ಹೊಡೆದು ಸೊಂಟನೆ ಬಿದ್ದೋಯ್ತು. ಇನ್ನೂ ತಡ ಆಗಿದ್ರೆ ಮಂಡಿನೇ ಸೌದೋಗಿರೋದು. ನಾನು ಹೇಳ್ತಿದ್ನಲ್ಲ ಅತ್ತೆ, ನೀವು ನನ್ನ ಮಾತು ಕೇಳಲಿಲ್ಲ. ಏನ್ ಮಾಡೋದು? ಇವತ್ತು ನಿನ್ ಗ್ರಾಚಾರ ಆಗಿತ್ತು ಅಷ್ಟೇ. ಹೋಗ್ಲಿ ಬಿಡು, ಮಾಡಿರೋ ಪಾಪಗಳೆಲ್ಲ ಹೋಯ್ತು ಅನ್ಕೋ. ನಡಿ, ಹೋಗ್ ಬರ್ತೀವಿ ಪುರೋಹಿತ್ರೆ. ಎಲ್ಲಿ ಹೋದ್ರು ಇವರು? ಇವ್ರ ಆಶೀರ್ವಾದ ತಗೋಬೇಕು ಅಂದ್ರು. ಇವ್ರಿಗೆ ಗೊತ್ತಾಗ್ತಿರೋ ಹಾಗೆ ಹೇಗೆ ತಗೊಳ್ಳಿ? ಬಂದ್ಯಾ? ಎಷ್ಟೊತ್ತಾಯ್ತು ಬಂದು? ಈಗ ನೀನ್ ಬಂದಿದ್ದೇ ಗೊತ್ತಾಗ್ಲಿಲ್ಲ? ಅಷ್ಟಕ್ಕೂ ನಾನು ಇಲ್ಲಿದ್ರೆ ಅಲ್ವಾ ಗೊತ್ತಾಗೋದು. ಅಲ್ಲೂ ಕೂಡ ನೀನೇ ಇದ್ದೆ ಅನ್ಕೋ. ಹೇಳ್ಬೇಕಂದ್ರೆ ದೊಡ್ಡ ಮಂಟಪ, ಭಾಜ ಭಜಂತ್ರಿ, ಸುತ್ತಲೂ ಫ್ರೆಂಡ್ಸು, ಬಂಧುಗಳು ಎಲ್ರೂ ಅಕ್ಷತೆ ಹಾಕ್ತಾ ಆಶೀರ್ವದಿಸ್ತಾ ಇದ್ರೆ ನಿನ್ ಕುತ್ತಿಗೆಗೆ ನಾನು ತಾಳಿ ಕಟ್ತಾ ಇದ್ದೆ. ಕಣ್ ಮುಚ್ಚಿದ್ರು ತೆಗೆದ್ರು ಅದೇ ದೃಶ್ಯ. ಆಕ್ಚುಲಿ ನಮ್ಮಿಬ್ರಿಗೆ ಮದುವೆ ಆಗಿದೆ ಅನ್ಸುತ್ತೆ ವೈದೇಹಿ. ಹೇಗ್ ತಪ್ತು? ಇಲ್ಲ, ಮದ್ವೆ ಆಗಿದ್ದು ನಮ್ಗೇನೆ. 7 ಹೆಜ್ಜೆ ಇಟ್ಟಿದ್ದು ನಾವೇ. ಅದಕ್ಕೆ ಈಗ ಕರಿಮಣಿನ ಹಾಕೊಂಡು ನಿಮ್ಮ ಆಶೀರ್ವಾದಕ್ಕೋಸ್ಕರ ಕಾಯ್ತಾ ಇದ್ದೀನಿ.
ಯಾಕೆ ಮಾತಾಡ್ತಿಲ್ಲ ವೈದೇಹಿ? ನೀನ್ ಮಾತಾಡಲ್ಲ ಬಿಡು. ನನ್ಗೆ ಗೊತ್ತು, ನಾನು ಆಸೆ ಪಟ್ಟಿದ್ದೊಂದಾದ್ರೆ ಸಿಕ್ಕಿದ್ದಿನ್ನೊಂದು. ಎಲ್ಲ ನನ್ನ ದುರದೃಷ್ಟ. ಅಷ್ಟಕ್ಕೂ ನನಗೆ ಯಾಕೆ ಹೀಗಾಗಬೇಕು ವೈದೇಹಿ? ಮನ್ಸಲ್ಲಿ ಪ್ರೀತಿ ಹುಟ್ಟಿಸಿದ ದೇವರು ಪ್ರೀತಿಸಿದವರು ಜೊತೆಲೆ ಇರೋ ಹಾಗೆ ಮಾಡೋ ಜವಾಬ್ದಾರಿನ ವಹಿಸ್ಕೋಬೇಕಲ್ವಾ? ಯಾಕೆ ಈ ಥರ ಅನ್ಯಾಯ ಮಾಡ್ದ ದೇವರು? ಇಲ್ಲೇ ನಿಲ್ಸು. ಏನಿಲ್ಲೇನಾ? ಇಲ್ಲೇ. ಬೆಳಿಗ್ಗೆನೆ ಅವ್ರ ಜೊತೆ ಬಂದಿದ್ರೆ ಇದ್ಯಾವುದೂ ಆಗ್ತಾನೆ ಇರ್ಲಿಲ್ಲ. ನಂಬ್ಕೊಂಡ್ ಬಂದಿದ್ದಕ್ಕೆ ಒಡವೆನೂ ಹೋಯ್ತು, ಹೀರೋಯಿನ್ ಆಗೋ ಚಾನ್ಸು ಹೋಯ್ತು. ನೀನ್ ಎಷ್ಟು ಸಲ ಬೈದ್ರು ಅಷ್ಟೇ ಶ್ರೇಯಾ. ನಾನೇನ್ ಬೇಕು ಅಂತ ಮಾಡ್ದ ಹೇಳು? ಸರಿ ಬಿಡು. ಅಕ್ಕ ನಿನ್ನಿಲ್ ನೋಡಿದ್ರೆ ಸುಮ್ನೆ ತೊಂದರೆ ಆಗುತ್ತೆ. ಆಮೇಲೆ ಫೋನ್ ಮಾಡ್ತೀನಿ, ಹೋಗು. ವೈದೇಹಿಗೆ ಮದುವೆ ಆಗಿದೆಯಾ? ಮತ್ತೆ ಮದುವೆ ಮಾಡ್ಸೋಕೆ ಯಾಕೆ ನೋಡ್ತಾ ಇದ್ರು? ಅಂದರೆ ವೈದೇಹಿಗೆ ಮದುವೆ ಆಗಿರೋ ವಿಷಯ ಜಾನಕಿರಾಮ ಅವ್ರಿಗೂ ಗೊತ್ತಿಲ್ವಾ? ವೈದೇಹಿ ಯಾಕೆ ನಿಜ ಮುಚ್ಚಿಡ್ತಾ ಇದ್ದಾಳೆ? ಏನು ನಡೆದಿರಬಹುದು? ಅಣ್ಣ, ಅತ್ತಿಗೆ ಊರ್ಮಿಳಾನು ಇಲ್ಲಿಗೆ ಬಂದಿದ್ದಾರೆ. ಅತ್ತಿಗೆ, ನೀವ್ ಯಾವಾಗ ದೇವಸ್ಥಾನಕ್ಕೆ ಬಂದ್ರಿ? ಈಗ ಬಂದ್ವಿ. ಕೆಲಸ ಕಾರ್ಯಗಳೆಲ್ಲ ಹೇಗಾಗ್ತಿದೆ ಅಂತ ನೋಡೋದಕ್ಕೆ. ನೀವು ಬರ್ತೀನಿ ಅಂದಿದ್ರೆ ಎಲ್ಲರೂ ಒಟ್ಟಿಗೆ ಬರ್ಬೋದಿತ್ತಲ್ಲ. ಬರ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ದೇವಾಂಶ್ ಹರಕೆ ತೀರ್ಸೋಕ್ ಬಂದಿದ್ದ, ಅವನ್ ಹಿಂದೆ ನಾವು ಬಂದ್ವಿ. ಅಮ್ಮ, ನೀವ್ಯಾವಾಗ ಬಂದ್ರಿ? ಇವಾಗ ತಾನೇ ಬಂದ್ವಿ. ಪೂಜೆ ಎಲ್ಲ ಮುಗಿತಾ? ಮುಗಿತಮ್ಮ. ಇನ್ನು ಶ್ರೇಯಾ ಬಂದಿಲ್ವಾ ವೈದೇಹಿ? ಇಲ್ಲ, ಫೋನ್ ಮಾಡಿದ್ದೆ. ನಿಂತ್ಕೋ. ಎಲ್ಲಿ ಹೋಗಿದ್ದೆ? ಹೇಳಿದ್ನಲ್ಲಕ್ಕ, ಹಾಸ್ಪಿಟಲ್ಗೆ. ಸುಳ್ಳು ಹೇಳ್ಬೇಡ. ನಿನ್ ಫ್ರೆಂಡ್ ತಂದೆಗೆ ರಕ್ತ ಕೊಟ್ಟಾಯ್ತಮ್ಮ. ಇವಾಗ ಹೇಗಿದ್ದಾರೆ ಅವರು? ಚೆನ್ನಾಗಿದ್ದಾರತ್ತೆ. ಸರಿ, ಎಲ್ರೂ ಹೋಗಿ ದೇವ್ರ ದರ್ಶನ ಮಾಡೋಣ. ಬನ್ನಿ ಬನ್ನಿ.